ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ಇವತ್ತು ನಾನು ಮೈಸೂರು ನಗರಕ್ಕೆ ಬಂದಿದ್ದೀನಿ. ಮೈಸೂರು ನಗರದಲ್ಲಿರುವಂತಹ ದೇವರಾಜ ಮಾರುಕಟ್ಟೆ ಅತಿ ಇತಿಹಾಸ ಪ್ರಸಿದ್ಧವುಳ್ಳಂತಹ ಒಂದು ಮಾರುಕಟ್ಟೆ. ನೂರಾರು ವರ್ಷಗಳ ಇತಿಹಾಸ ಇದೆ. ಆದರೆ ಈಗ ಆ ಒಂದು ಮಾರುಕಟ್ಟೆಯನ್ನು ಹೊಡೆದು ಹೊಸದಾಗಿ ಕಟ್ಟೋಣ ಅನ್ನುವಂಥ ಒಂದಷ್ಟು ಕೂಗು ಕೂಡ ಅಷ್ಟೇ ಕೇಳಿಬರ್ತಾ ಇದೆ. ಇದರ ಜೊತೆಗೆ ಇಲ್ಲ, ಇದು ಕಟ್ಟುವಂತಹದ್ದು ಬೇಡ, ಇದು ನಾಲ್ವಡಿ ಕೃಷ್ಣರಾಜ ಅರಸರ ಕಾಲದಲ್ಲಿ ಇದು ಕಟ್ಟಿದಂತಹ ಒಂದು ಮಾರುಕಟ್ಟೆ, ಇದು ವಾರದ ಮಾರುಕಟ್ಟೆ ಅಂತ ಕಟ್ಟಿದಂಥದ್ದು. ಇವತ್ತು ಪ್ರತಿನಿತ್ಯವೂ ಕೂಡ ಅಷ್ಟೇ ಸಾವಿರಾರು ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇಲ್ಲಿ ಅನುಕೂಲವಾಗುವಂತಾಗಿದೆ. ಈ ಮಾರುಕಟ್ಟೆಯನ್ನು ಯಾವುದೇ ಕಾರಣಕ್ಕೂ ರಿನೋವೇಷನ್ ಮಾಡುವಂಥದ್ದು ಬೇಡ, ಇತಿಹಾಸ ಪ್ರಸಿದ್ಧವಾಗಿ ಇದೇ ರೀತಿ ಬಿಡೋಣ ಅನ್ನುವಂಥ ಕೂಗು ಕೂಡ ಅಷ್ಟು ಈಗಾಗಲೇ ಎದ್ದಿರುವಂಥದ್ದು. ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವಾರದ ಮಾರುಕಟ್ಟೆ ಅಂತೇಳಿ ಇದನ್ನು ಸ್ಥಾಪನೆ ಮಾಡಲಾಯಿತು. ವಾರದ ಮಾರುಕಟ್ಟೆ ಈಗ ಪ್ರತಿನಿತ್ಯವೂ ಕೂಡ ಅಷ್ಟೇ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಶುರುವಾಯಿತು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬಂದು ವ್ಯಾಪಾರ ವಹಿವಾಟನ್ನು ನಡೆಸ್ತಾರೆ. ಲಕ್ಷಾಂತರ ಕುಟುಂಬಗಳು ಇವತ್ತು ಈ ಒಂದು ಮಾರುಕಟ್ಟೆಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾವೆ. ಈಗ ಮಾರುಕಟ್ಟೆಯ ಸ್ಥಿತಿಯನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ಒಂದಷ್ಟು ಜನರು ಹೇಳ್ತಾ ಇರುವಂಥದ್ದು, ಇಲ್ಲ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಇದನ್ನು ರಿನೋವೇಷನ್ ಮಾಡಿ ನವೀಕರಣ ಮಾಡೋಣ ಅನ್ನುವಂಥ ಒಂದಷ್ಟು ಕೂಗು ಕೇಳಿಬರ್ತಾ ಇದ್ದರೆ, ಇನ್ನೊಂದಷ್ಟು ಜನ ಯಾವುದೇ ಕಾರಣಕ್ಕೂ ಯಾವುದೇ ರಿನೋವೇಷನ್ ಕೂಡ ಅಷ್ಟೇ ಬೇಡ, ಇತಿಹಾಸದ ಪುಟಗಳನ್ನು ಸೇರಿರುವಂತಹ ಈ ಒಂದು ಮಾರುಕಟ್ಟೆ ಹಾಗೇ ಇರಲಿ ಅನ್ನುವಂಥ ಒಂದು ಕೂಗು ಕೂಡ ಅಷ್ಟೇ ಮತ್ತೊಂದು ಕಡೆಯಿಂದ ಕೇಳ್ತಾ ಇರುವಂಥದ್ದು. ಈ ಬಗ್ಗೆ ನಾನೀಗ ಮೈಸೂರು ನಗರದಲ್ಲಿರುವಂತಹ ಇಲ್ಲಿನ ವ್ಯಾಪಾರಸ್ಥರಾಗಿರ್ಬೋದು, ಇಲ್ಲಿನ ಸ್ಥಳೀಯರಾಗಿರ್ಬೋದು, ಈ ಒಂದು ದೇವರಾಜ ಅರಸು ಮಾರುಕಟ್ಟೆ ಬಗ್ಗೆ ಏನು ಹೇಳ್ತಾರೆ, ಇದನ್ನು ರಿನೋವೇಷನ್ ಮಾಡುವಂಥದ್ದು ಬೇಕಾ ಅಥವಾ ಬೇಡವಾ ಅನ್ನುವಂಥದ್ದನ್ನು ಮೈಸೂರಿನಲ್ಲಿರುವಂಥ ಜನರನ್ನ ನಾನು ಮಾತನಾಡಿಸ್ತೀನಿ. ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀನಿ. ಈಗ ಇನ್ನು ಹೊಡೆದಾಕ್ಬಿಟ್ರೆ ಇತಿಹಾಸನೇ ಹೊರಟೋಗ್ಬಿಡ್ತದೆ. ಇದು ಪಾರಂಪರಿಕ ಕಟ್ಟಡ, ಅದಕ್ಕೆ ಅದು ಒಂದು ಟೈಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದು ಹೇಗಿದೆ ಅದೇ ಮಾದರಿನಲ್ಲಿ ನೂತನವಾಗಿ ಒಂದು ಮಲ್ಟಿ ಲೆವೆಲ್ 3-4 ಕಟ್ಟಡ 3-4 ಫ್ಲೋರ್ ಕಟ್ಟಿದ್ರೆ ಈಗೇನೊಂದು ಒಂದು 400 ಜನ 500 ಜನ ವ್ಯಾಪಾರಿಗಳಿದ್ದಾರೆ. ಇನ್ನೂ ನಾವು ಜಾಸ್ತಿ ಜನಗಳಿಗೆ ಅವಕಾಶ ಕೊಡ್ಬೋದು. ಏನು ಸಾರ್ವಜನಿಕ ಮೂತ್ರಾಲಯಗಳಿತ್ತು ಅದೆಲ್ಲವನ್ನು ಮಳಿಗೆಗಳಾಗಿ ಪರಿವರ್ತನೆ ಮಾಡಿ ರಾಜಕಾರಣಿಗಳು, ಚುನಾಯಿತ ಪ್ರತಿನಿಧಿಗಳು ಇದನ್ನೆಲ್ಲ ಅವ್ಯವಸ್ಥೆಗೆಡಿಸಿದ್ದಾರೆ. 800 ಮಳಿಗೆ ಅಂದ್ಕೊಳ್ಳಿ, 800 ಜನ ಕೊಡಬೇಕು, 1400 ಜನ ಕೊಡಬೇಕಲ್ವಾ. ಈಗ ತನಿಖೆ ನಡೆದರೆ ಹೈ ಲೆವೆಲ್ ಕಮಿಟಿ ಆದರೆ ಇದು ಕೇವಲ ಒಂದು 20-30 ಹೆಸರುಗಳು ಬರ್ಬೋದು. ಈಗ 25 ವರ್ಷದಿಂದ ಹೇಳ್ತಾ ಇದ್ದಾರೆ ಈಗ ಬಿದ್ದೋಯ್ತದೆ ನಾಳೆ ಬಿದ್ದೋಯ್ತದೆ ಅಂತ. ಇದುವರೆಗೆ ಒಂದು ಡ್ರಾಪ್ ನೀರೆಲ್ಲೂ ಬರೋದಿಲ್ಲ. ಈ ಕಟ್ಟಡನ ಹೀಗೆ ಬಿಡ್ರೆ 50 ಅಲ್ಲ 60 ವರ್ಷ ಹೋದರೂ ಅಲ್ಲಾಡೋ ಅವಕಾಶ ಇಲ್ಲ. ಈಗ ನಾನು ದೇವರಾಜ ಮಾರುಕಟ್ಟೆಯ ಆವರಣದಲ್ಲಿದ್ದೀನಿ. ಇಲ್ಲಿಯೂ ನೀವು ನೋಡ್ತಾ ಇರ್ಬೋದು, ಪ್ರತಿನಿತ್ಯವೂ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾರೆ, ವ್ಯಾಪಾರ ವಹಿವಾಟನ್ನು ಮಾಡ್ತಾರೆ. ಮೈಸೂರು ಜಿಲ್ಲೆಯಾದ್ಯಂತಲೂ ಕೂಡ ಅಷ್ಟೇ ಬೆಳೆದಂತಹ ತರಕಾರಿ ಆಗಿರ್ಬೋದು, ಹೂವು, ಹಣ್ಣು, ಇದೆಲ್ಲವನ್ನೂ ಕೂಡ ಈ ಒಂದು ಮಾರುಕಟ್ಟೆಯಲ್ಲಿ ಬಂದು ಮಾರಾಟವನ್ನು ಮಾಡ್ತಾರೆ. ಒಂದಷ್ಟು ಜನರು ಮಾರುಕಟ್ಟೆಯನ್ನು ನವೀಕರಣ ಮಾಡೋಣ ಅನ್ನುವಂಥ ಕೂಗು, ಮತ್ತೊಂದಷ್ಟು ಜನರ ಕೂಗು, ಇಲ್ಲ ನವೀಕರಣ ಬೇಡ, ಇದು ರಾಜರ ಕಾಲದಲ್ಲಿ ಕಟ್ಟಿರುವಂಥ ಮಾರುಕಟ್ಟೆ ಹಾಗೆ ಇತಿಹಾಸದ ಪುಟಗಳಲ್ಲಿ ಇರಲಿ ಅನ್ನುವಂಥ ಒಂದು ಕೂಗು. ಈ ಬಗ್ಗೆ ಮಾತನಾಡೋದಕ್ಕೆ ಮೈಸೂರಿನ ಜನ ಕೂಡ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಕೇಳ್ತೀನಿ, ಯಾಕೆ ಈ ಒಂದು ಮಾರುಕಟ್ಟೆಯನ್ನು ನವೀಕರಣ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋಂಥ ಕೂಗು ಎದ್ದಿದೆ ಅನ್ನುವಂಥದ್ರ ಬಗ್ಗೆ. ಸರ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಟ್ಟಿರುವಂತಹ ಒಂದು ಮಾರುಕಟ್ಟೆ ಸ್ಟಾರ್ಟಿಂಗಲ್ಲಿ ವಾರದ ಮಾರುಕಟ್ಟೆ ಅಂತ ಶುರುವಾಯಿತು. ಈಗ ಪ್ರತಿನಿತ್ಯದ ವಹಿವಾಟುಗಳ ಕೇಂದ್ರ ಆ ಬಿಂದು ಆಗಿದೆ. ನಿಮ್ಮ ಕೂಗೇನು? ಕೆಲವರು ನವೀಕರಣ ಮಾಡಬೇಕು, ಇದನ್ನು ರಿನೋವೇಷನ್ ಮಾಡಬೇಕು ಅಂತಿದ್ರೆ, ಕೆಲವರು ಬೇಡ ಅಂತಿದ್ದಾರಂತೆ. ನಿಮ್ಮ ಕೂಗೇನು ಅಂತ? ಸರ್ ನಮ್ಗೆ ಏನಾಗಿದೆ ಅಂದರೆ ಇದೊಂದು ಆಗಿನ ಕಾಲದಲ್ಲೇ ಇದು ಇವತ್ತೇನು ಸೂಪರ್ ಮಾರ್ಕೆಟ್ ಎಲ್ಲ ಕರೀತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯವರು ಹೊರದೇಶಕ್ಕೆ ಹೋಗಿ ಬಂದು ಇದೊಂದು ಪೀಸ್ ಮಾಡಿದ್ರು. ಇಡೀ ಎಲ್ಲ ತರಕಾರಿ ವ್ಯಾಪಾರದಿಂದ, ಮಟನ್ ವ್ಯಾಪಾರದಿಂದ, ಕುಂಕುಮ ಅರಿಶಿನ ಮತ್ತು ಬಾಳೆ ವ್ಯಾಪಾರ, ಹೂವು ಹಣ್ಣು ಎಲ್ಲ ಒಂದೇ ಸೂರಲ್ಲಿ ಇರಬೇಕು, ಜನಗಳಿಗೆ ಒಂದೇ ಕಡೆ ಅನುಕೂಲ ಆಗಬೇಕು ಅಂತ ಮಾಡಿದಂಥ ಪೀಸ್ ಇದು. ಇದನ್ನು ಉಳಿಸ್ಕೊಳ್ಳೋಂಥ ಕೆಲಸಗಳಾಗಬೇಕು. ಸಣ್ಣ ಪುಟ್ಟ ರಿಪೇರಿ ಇದ್ದರೆ ಮಾಡಲಿ, ಮಳೆ ನೀರು ಬಂದು ಸುರಿತಿದ್ರೆ, ಆದರೆ
ಕೆಲವರು ಹಿತಾಸಕ್ತಿಗಳು ಇದನ್ನ ಹೊಡಿಬೇಕು ಅಂತ ಮಾಡ್ತಾ ಇದ್ದಾರೆ. ಅದನ್ನು ನಾವು ಈ ಮಾರುಕಟ್ಟೆಯವ್ರ ಜೊತೆ ಸರಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಕೆಲವರು ನ್ಯಾಯಾಲಯಕ್ಕೆ ಕೊಟ್ಟು ಹೋಗಿದ್ದಾರೆ. ಆದರೂ ನಾವು ಕೂಡ ನ್ಯಾಯಾಲಯಕ್ಕೆ ನಮ್ಮಲ್ಲ ಅಧ್ಯಕ್ಷ ಎಲ್ಲ ನ್ಯಾಯಾಲಯಕ್ಕೆಲ್ಲ ಹೋಗಿ ಸುಪ್ರೀಂ ಕೋರ್ಟಲ್ಲಿದೆ. ನಾವೇನು ಗೊತ್ತಾ, ಇದನ್ನ ಹೊಡೆದಾಕ್ಬಿಟ್ರೆ ಇತಿಹಾಸನೇ ಹೊರಟೋಗ್ಬಿಡ್ತದೆ. ಇದು ಪಾರಂಪರಿಕ ಕಟ್ಟಡ. ಸರ್ಕಾರ ಹೇಳುತ್ತೆ ಪಾರಂಪರಿಕ ಕಟ್ಟಡ ಉಳಿಸ್ಬೇಕು ಅಂತ ಹೇಳುತ್ತೆ. ಉಳಿಸೋಕೆ ಆಮೇಲೆ ಎಲ್ಲಿ ನೀರು ಸೋರ್ತಿದೆ ಅದನ್ನು ಟೇಪೆ ಹಾಕಿ ಇದಕ್ಕೆ ಒಂದು ಬಣ್ಣ ಹೊಡೆದಿಲ್ಲ, ಏನೂ ಇಲ್ಲ. ನಾಲ್ವಡಿ ಕೃಷ್ಣ ಅಂತ ಮಹನೀಯರು ಮಾಡಿದಂಥ ಜಾಗ ಇದು. ಇದೇ ಇಡೀ ಏಷ್ಯಾ ಖಂಡಗೆ ಇದೇ ಒಂದು ಮಾಸ್ಟರ್ ಪ್ಲಾನ್ ಅಂತ ಹೇಳ್ಬೋದು. ಇಂಥ ಒಂದು ಮಾಸ್ಟರ್ ಪ್ಲಾನ್ ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಅಕಸ್ಮಾತ್ ನಾವು ಮಾಡಲಿಲ್ಲ ಅಂದರೆ ಮೈಸೂರಿನಲ್ಲಿ ಹುಟ್ಟಿ ನಾವು ಪ್ರಯೋಜನ ಅನ್ನೋಕ್ಕಾಗತ್ತೆ. ಆದ್ದರಿಂದ ನಾವು ಮತ್ತು ದೇವರಾಜರ ಮಾರ್ಕೆಟ್ ವ್ಯಾಪಾರಿಗಳ ಜೊತೆ ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದನ್ನ ಉಳಿಸುವಂಥ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಸರ್. ಈಗ ನಾವು ಯಾವುದಾದ್ರೂ ಒಂದು ಊರಿಗೆ ಹೋದಾಗ ಸರ್, ಹೂವಿನ ಮಾರುಕಟ್ಟೆನೇ ಸಪ್ರೇಟ್ ಆಗಿರುತ್ತೆ, ಹಣ್ಣಿನ ಮಾರ್ಕೆಟ್ ಸಪ್ರೇಟ್ ಆಗಿರುತ್ತೆ, ಮಾಂಸ ಗೀಂಸ ಬೇಕು ಅಂದರೆ ಅದ್ರ ಮಾರ್ಕೆಟ್ ಕೂಡ ಸಪ್ರೇಟ್ ಆಗುತ್ತೆ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ಲವೂ ಕೂಡ ಅಷ್ಟೇ ಜನರಿಗೆ ಅನುಕೂಲ ಆಗಬೇಕು, ಎಲ್ಲವೂ ಕೂಡ ಒಂದೇ ಹತ್ರ ಸಿಗಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟಲ್ಲಿ ಒಂದು ಮಾರುಕಟ್ಟೆನ ಅವತ್ತಿನ ಕಾಲದಲ್ಲಿ ಕಟ್ಟಿದ್ರು. ಇವ್ರು ಹೇಳ್ತಾ ಇದ್ರು ಬಣ್ಣ ಕೂಡ ಬಳದಿಲ್ಲ, ಅವತ್ತು ಏನು ಬಣ್ಣ ಬಳದೆ ಅದೇ ಬಣ್ಣ ಇದೆ ಅಂತ ಹೇಳ್ಬಿಟ್ಟು. ಸೊ ಇವ್ರು ಹೇಳೋಂಥದ್ದು ಸಣ್ಣ ಪುಟ್ಟ ರಿಪೇರಿ ಇದ್ದರೆ ಮಾಡಲಿ, ಆದರೆ ಮಾರ್ಕೆಟನ್ನು ಒಡೆದು ಹೊಸದಾಗಿ ಹೈಟೆಕ್ ಕಟ್ಟುವಂಥದ್ದು ಬೇಡ ಅಂತ ಹೇಳ್ತಿದ್ದಾರೆ ಸರ್. ಇವತ್ತು ಏನು ಅಂದ ಕಾಲದಲ್ಲಿ ಮಹಾರಾಜರು ಈ ಮಾರ್ಕೆಟನ್ನು ನಿರ್ಮಾಣ ಮಾಡಿದ್ರು. ಮೈಸೂರು ಸಂಸ್ಕೃತ ರಾಜಧಾನಿ ಮೈಸೂರು. ಇದು ಅವತ್ತಿನ ಜನಸಂಖ್ಯೆ 10% ಇತ್ತು ಏನೋ ಗೊತ್ತಿಲ್ಲ ನಮಗೆ, ನಾವು ಭಾಳ ಚಿಕ್ಕವರು, ನಾವು ಹುಟ್ಟೇ ಇರಲಿಲ್ವೇನೋ. ಇವತ್ತಿನ ಜನಸಂಖ್ಯೆ ಹೆಚ್ಚು ಕಡಿಮೆ ಒಂದು 20 ಲಕ್ಷ ನಮ್ಮ ಮೈಸೂರಲ್ಲಿ ಜನಸಂಖ್ಯೆ ಇದೆ. ಜನಸಂಖ್ಯೆ ಇರೋದ್ರಿಂದ ಈಗ ಒತ್ತಡವೂ ಕೂಡ ಇದೆ. ಯಾಕೆಂದರೆ ಈ ರೋಟನ್ನಲ್ಲಿ ನಾವು ಕಂಡಂಗೆ 10 ಗಾಡಿ ನಿಂತ್ಕೊತಿರ್ಲಿಲ್ಲ. ಇಲ್ಲಿ ಇವತ್ತು ಲಕ್ಷಾಂತರ ಗಾಡಿ ನಿಂತ್ಕೊತೈತೆ. ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊತೈತೆ. ಜನಗಳು ಹೋಗೋ ಟ್ರಾಫಿಕ್ಗೂ ತೊಂದರೆ ಆಗೈತೆ. ಅದರಿಂದ ನಮ್ಮ ಮೈಸೂರು ಪೊಲೀಸು ಅದನ್ನು ಕಾಪಾಡ್ಕೊ ಬರ್ತಾಯಿದೆ, ಜವಾಬ್ದಾರಿ ಬರ್ತಾಯಿದೆ. ಅದರಿಂದ ಈ ಕಟ್ಟಡ ನೋಡಿದ್ರೆ ನಮಗೆ ಭಾಳ ಸುಂದರವಾಗಿ ಕಾಣುತ್ತೆ, ಚೆನ್ನಾಗಿದೆ. ಇವತ್ತಿನ ಮಟ್ಟದಲ್ಲಿ ಈ ಕಟ್ಟಡವನ್ನು ಒಡೆದು ಬೇರೆ ಅಡಿನೇನೆಲ್ಲ ಇದನ್ನು ಏನು ಇದು ಅಂಡರ್ಗೊಂಡು ಗಾಡಿ ಪಾರ್ಕಿಂಗು ಮಾಡಿ ಇದನ್ನು ಏನಿತ್ತು ಇದೇ ಥರ ಏನಿದೆ ಅದೇ ರೀತಿ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮೈಸೂರಲ್ಲಿ ಏನಾದರೂ 2 ಬಣಗಳಿದೆಯಾ? ಒಂದು ಬಣ ಹೇಳುತ್ತೆ ಇಲ್ಲ ಮಾರ್ಕೆಟನ್ನು ಹೊಡಿಬೇಕು, ಹೈಟೆಕ್ ಆಗಿ ಕಟ್ಟಬೇಕು ಅನ್ನೋವಂಥದ್ದು ಒಂದು ಜನ ಹೇಳ್ತಾರಂತೆ. ಇನ್ನೊಂದಷ್ಟು ಜನ ಇಲ್ಲ, ಯಾವುದೇ ಕಾರಣಕ್ಕೂ ಹೊಡಿಬೇಡಿ, ಇತಿಹಾಸದ ಪ್ರಸಿದ್ಧ ಮಾರುಕಟ್ಟೆ ಹಾಗೆ ಉಳಿಲಿ, ಇದು ನಮ್ಮ ಮೈಸೂರಿನ ಹೆಮ್ಮೆ ಅನ್ನುವಂಥದ್ದು ಕೂಡ ಒಂದಷ್ಟು ಜನ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಮಾರುಕಟ್ಟೆನ ಡೆಮಾಲ್ಯೂಷನ್ ಮಾಡಿ ಹೊಸದಾಗಿ ಕಟ್ಟಬೇಕು ಅನ್ನುವಂಥದ್ದು, ಇಲ್ಲ ಇದೇ ರೀತಿಯಾಗಿ ಮಾರುಕಟ್ಟೆ ಇರಲಿ ಅನ್ನುವಂಥದ್ದು? ಇದು ಇದೇ ರೀತಿ ನಮ್ಮ ಮಹಾರಾಜರು ಮಾಡಿದ್ದು ಇದೇ ರೀತಿ ಇರಲಿ ಅಂತ ಹೇಳ್ತೀವಿ. ಇದಕ್ಕೆ ತಾಂತ್ರಿಕ ತಜ್ಞರನ್ನು ತಗೊಂಡು ಇದು ಪೂರ್ತಿ ಶಿಥಿಲ ಆಗಿದೆ ಅಂದರೆ ಹೊಡೆದಾಕಿ ಹೊಸದಾಗಿ ಕಟ್ಟಬೇಕಾಗುತ್ತೆ. ಇಲ್ಲಾಂದರೆ ಹೀಗೆ ಇದ್ದೇ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡಿದ್ದರೆ ನಮ್ಮ ಮಹಾರಾಜರು ಕೀರ್ತಿ ಉಳಿಯುತ್ತೆ ಅನ್ನೋದು ನಮ್ಮ ಅಭಿಲಾಷೆ. ಇದನ್ನು ತಾಂತ್ರಿಕ ವರದಿ ಪ್ರಕಾರ ಮಾಡಬೇಕಾಗುತ್ತೆ. ಸರ್, ಈಗ ಈ ಒಂದು ವಿಚಾರ ಕೋರ್ಟ್ನ ಮೆಟ್ಲು ಕೂಡ ಹೇರಿತ್ತಂತೆ. ಯಾವ ಒಂದು ಕಾರಣಕ್ಕೋಸ್ಕರ ಕೋರ್ಟ್ ಮೆಟ್ಲು ಹೇಳಿದ್ರು? ಅಲ್ಲಿನ ಡಿಮ್ಯಾಂಡ್ ಏನಿತ್ತು? ಕೋರ್ಟ್ನಲ್ಲಿ ಏನು ಮನವಿಯನ್ನು ಮಾಡ್ಕೊಂಡಿದ್ರು ಅಂತ? ಏನಂದರೆ ಇಲ್ಲಿ ಇರುವಂಥ ಮೂಲ ಯಾರಿದ್ದಾರೆ, ಇಲ್ಲಿ ಮಾರ್ಕೆಟಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಅವರು ಹೊಡಿಬಾರ್ದು ಅಂತ ಹೋಗಿದ್ದಾರೆ. ಒಂದು ಕಡೆ ಏನಪ್ಪ ಆಗ್ತಿದೆ ಅಂತಂದರೆ, ಈಗ ಮೈಸೂರು ನಮ್ಮ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ನೋಡಿರ್ಬೋದು. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗಲ್ಲಿ ಕಳೆದ ಸುಮಾರು ವರ್ಷಗಳ ಹಿಂದೆ ಅದು ಕುಸಿದು ಒಬ್ಬರಿಬ್ಬರು ಸತ್ತೋಗ್ಬಿಟ್ರು. ಅಂದರೆ ಯಾವುದೇ ಒಂದು ಕಟ್ಟಡಗಳಿಗಾದರೂ ನಮಗೂ ಭಾಳ ಗೌರವ ಇದೆ, ನಮ್ಮ ನಾಲ್ವಡಿ ಕೃಷ್ಣರಾಜ ಕಟ್ಟಿದಂಥ ದೇವರಾಜ ಮಾರ್ಕೆಟನ್ನು ಉಳಿಸ್ಕೋಬೇಕು ಅಂತ. ಅಂದರೆ ಯಾವುದಕ್ಕೆ ಆದರೂ ಒಂದು ಟೈಮ್ ಎಕ್ಸ್ಪೈರಿ ಅಂತ ಇರುತ್ತೆ. ಈಗ 100 ವರ್ಷ 120 ವರ್ಷ ಆದಾಗ ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಅಂದಾಗ ನಾವೇನು ಮಾಡಬೇಕು, ಇದೇ ಮಾದರಿನಲ್ಲಿ ಈಗಿನ ಟೆಕ್ನಾಲಜಿ ತಂತ್ರಜ್ಞಾನ ಬಳಸ್ಕೊಂಡು ಇದು DPR ಅವಾಗ ಹೇಗೆ ಮಾಡಿದ್ರು ಅದಕ್ಕಿಂತ ಅತ್ಯದ್ಭುತವಾಗಿ. ಆಮೇಲೆ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂತಂದರೆ, ಮಾರ್ಕೆಟ್ ಭಾಳ ಚೆನ್ನಾಗಿದೆ, ಜನಗಳಿಗೆ ಬರಲಿಕ್ಕೆ ಭಾಳ ಖುಷಿ, ಬಟ್ ಇಲ್ಲಿ ಸಮರ್ಪಕವಾಗಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಇದು ಹೇಗಿದೆ ಅದೇ ಮಾದರಿನಲ್ಲಿ ನೂತನವಾಗಿ ಒಂದು ಮಲ್ಟಿ ಲೆವೆಲ್ 3-4 ಕಟ್ಟಡ 3-4 ಫ್ಲೋರ್ ಕಟ್ಟಿದ್ರೆ ಈಗೇನೊಂದು 400 ಜನ 500 ಜನ ವ್ಯಾಪಾರಿಗಳಿದ್ದಾರೆ, ಇನ್ನೂ ನಾವು ಜಾಸ್ತಿ ಜನಗಳಿಗೆ ಅವಕಾಶ ಕೊಡ್ಬೋದು. ಆಮೇಲೆ ಸರ್ಕಾರಕ್ಕೂ ಒಳ್ಳೆ ರೆವಿನ್ಯೂ ಬರುತ್ತೆ ಈಗಿನ ಟೆಂಡರ್ ಕರೆದು ಈಗಿನ ಬಾಡಿಗೆ ಕೊಟ್ಟರೆ ಅಂತ ನಮ್ಮ ಅಭಿಪ್ರಾಯ. ಈಗ ಸರ್ ಹೇಳ್ತಾ ಇದ್ರು, ಬಹುಶಃ ರಾಜರು ಅವತ್ತು ನಿರ್ಮಾಣ ಮಾಡಿದಾಗ ಮೈಸೂರಿನ ಜನಸಂಖ್ಯೆ 15ರಿಂದ 20 ಸಾವಿರ ಇರ್ಬೋದು. ಆ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ಮಾರ್ಕೆಟ್ ಕಟ್ಟಿದ್ರು. ಬಟ್ ಇವತ್ತಿನ ಮೈಸೂರಿನ ಜನಸಂಖ್ಯೆ 15ರಿಂದ 20 ಲಕ್ಷ ಏರಿದೆ. ಸೊ ಇವತ್ತು ಈ ಮಾರುಕಟ್ಟೆ ಆಗಲ್ಲ, ಅಟ್ಲೀಸ್ಟ್ ಅದನ್ನು ರಿನೋವೇಷನ್ ಮಾಡಬೇಕು. ಆದರೆ ಹೊರಗಡೆ ಹೇಗಿದೆಯೋ ಅದೇ ರೀತಿ ರಿನೋವೇಷನ್ ಮಾಡ್ಕೊಂಡು 3-4 ಫ್ಲೋರ್ ಕಟ್ಟಿ ಅದಕ್ಕೆ ಪಾರ್ಕಿಂಗು ಟಾಯ್ಲೆಟ್ಸ್ ಎಲ್ಲವೂ ಕೂಡ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನೀವು ಓಕೆನಾ ಅಂತ? ಹಿಂದೆ ಶ್ರೀಮನ್ ಮಹಾರಾಜರು ಈ ಮಾರ್ಕೆಟ್ ನಿರ್ಮಾಣ ಮಾಡಬೇಕಾದ್ರೆ ಅವತ್ತಿನ ಜನಸಂಖ್ಯೆ ಎಷ್ಟಿತ್ತು ಅದಕ್ಕೆ ಸೀಮಿತವಾಗಿ ನಿರ್ಮಾಣ ಮಾಡಲಿಲ್ಲ ಅವರು. ಮುಂದಿನ 100 ವರ್ಷದ ಯೋಜನೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು 3.5 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಸುಮಾರು 1400ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿದ್ದಾರೆ.
ಆ ಅಂಗಡಿ ಮಳಿಗೆಗಳಲ್ಲಿ ಮಾಹಿನ ಕೊಡೋಂಥ ಬಾಡಿಗೆ ಕೊಡೋಂಥ ಮಳಿಗೆಗಳು 822 ಮಳಿಗೆಗಳಿದೆ. ಇದಲ್ಲದೆ ದಿನವೂ ಶುಲ್ಕ ಪಾವತಿ ಮಾಡುವಂಥ ಮಳಿಗೆಗಳು 300 ಮಳಿಗೆಗಳಿದೆ. ಇಂಥ ಭವ್ಯವಾದ ಮಾರುಕಟ್ಟೆಯಲ್ಲಿ ಇವತ್ತು ಏನು ನೀವು ಮಾಲು ಮತ್ತೊಂದು ಮಗದೊಂದು ಕಾಣ್ತಾ ಇದ್ದೀರಾ, ಅವತ್ತು ಮಹಾರಾಜರು ಅದೇ ಮಾದರಿನಲ್ಲಿ ಈ ಮಾರ್ಕೆಟನ್ನು ನಿರ್ಮಾಣ ಮಾಡಿರೋದು. ಇಲ್ಲಿ ತೆಂಗಿನಕಾಯಿ ಸಾಲೆ ಬೇರೆ, ಬೆಲ್ಲದ ಅಂಗಡಿ ಸಾಲೆ ಬೇರೆ, ಸುಣ್ಣದ ವ್ಯಾಪಾರದ ಸಾಲೆ ಬೇರೆ, ತರಕಾರಿನೇ ಬೇರೆ, ಮತ್ತು ಮಾರುಕಟ್ಟೆ ಹೊರಭಾಗದಲ್ಲಿ ಮಾಂಸದ ಮಾರುಕಟ್ಟೆ. ನಗರದ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಎಲ್ಲ ಪದಾರ್ಥಗಳು ಸಿಗಬೇಕು ಅಂತೇಳಿ ಸದುದ್ದೇಶದಿಂದ ಈಗ ಹಿಂದೆ ಏನು ಸಾಲು ವ್ಯಾಪಾರ ಇತ್ತು ಪ್ರತಿಯೊಂದು ಪದಾರ್ಥಕ್ಕೂ ಈ 9 ವಿಭಾಗದಲ್ಲಿ ಅದೆಲ್ಲವನ್ನು ಇವರ ಒಂದು ಶಿಫಾರಸು ಮೇರೆಗೆ ಅವ್ರ ಕಡೆ ಬೇಕಾದವರಿಗೆ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಾದರೂ ಒಂದು ಟಾಯ್ಲೆಟ್ಗೆ ಅರ್ಜೆಂಟ್ ಇದ್ದರೆ ಹೋಗೋಕ್ಕೊಂದು ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಈ ವ್ಯವಸ್ಥೆ ಇಲ್ಲ? ಈ ವ್ಯವಸ್ಥೆ ಬಗ್ಗೆ ಕೇಳಿದ್ರೆ ಯಾರನ್ನಾದರೂ ಅಧಿಕಾರಿಗಳು ಏನಂದ್ರು? ಸರ್, ಹಿಂದೆ ಕಾರ್ಪೊರೇಷನ್ನು ಇದು ಇಲ್ಲೇ ಹಿಂದೆಗಡೆ ಕಾರ್ಪೊರೇಷನ್ ಒಂದು ಶೌಚಾಲಯ ಇದೆ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಅಧ್ಯಕ್ಷರು ಹೇಳ್ದಂಗೆ ಕೆಲವು ಶೌಚಾಲಯಗಳನ್ನಿದ್ದು ಅದನ್ನೆಲ್ಲ ಒಡೆದು ಹಾಕ್ಬಿಟ್ಟು ಈಗ ಮಳಿಗೆಗಳು ಮಾಡ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ರಿನೋವೇಷನ್ ನೆಪದಲ್ಲಿ ಒಡೆದು ಅದನ್ನೇನು ಮಾಡಿದ್ದಾರೆ, ಮಳಿಗೆಗಳು ಮಾಡ್ಕೊಂಡಿದ್ದಾರೆ, ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ. ಸರ್, ಈಗ ಯಾರು ಸರ್ ಈಗ ಕಂಪ್ಲೀಟ್ ಆಗಿ ಇದನ್ನು ಮಾರ್ಕೆಟ್ನ ಯಾರು ಅಂಡರಲ್ಲಿದೆ, ಯಾರು ನೋಡ್ಕೊಳ್ತಿದ್ದಾರೆ? ಇದು ಉಸ್ತುವಾರಿ ಈ ರೆಂಟು ಈ ವಿಚಾರವಾಗಿ ಕಾರ್ಪೊರೇಷನ್ ಸಂಬಂಧಪಟ್ಟಿದ್ದೇನೆ. ಇಲ್ಲಿ ಏನಾಗಿದೆ ಅಂದರೆ, ನೀವು ಟಾಯ್ಲೆಟ್ಟು ಇದೆಲ್ಲ ಆ ಜಾಗ ಎಲ್ಲ ಒತ್ತುವರಿ ಆಗಿದೆ. ಹಿಂದೆ ಇತ್ತು ಟಾಯ್ಲೆಟ್, ಮಹಾರಾಜ ದಡ್ಡಲ್ಲ, ಎಲ್ಲದೂ ಮುಂದಾಲೋಚನೆ ಮಾಡಿದ್ದಾರೆ. ಅದು ಈಗ ಇದಾಗಿದೆ. ಇಲ್ಲಿ ಹೇಗಾಗಿದೆ ಅಂತಂದರೆ, ಈ ವ್ಯವಸ್ಥೆ ನಮ್ಮ ಕಾರ್ಪೊರೇಷನ್ ಅಡ್ಮಿನಿಸ್ಟ್ರೇಷನ್ನು, ಪ್ರಜಾಪ್ರತಿನಿಧಿಗಳು ಇದುವರೆಗೂ ಕೂಡ ಇದು ತಳಬದಿ ಏನಾಗಿದೆ, ಹೇಗೆ ನಡೀತಾ ಇದೆ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಮಾತ್ರ ಕಲೆಕ್ಟ್ ಮಾಡ್ತಾರೆ ಅಷ್ಟೇ, ಶುಲ್ಕ ಕಲೆಕ್ಟ್ ಮಾಡ್ತಾರೆ. ಅದು ಹೇಗೆ ಇದು ಒಂದು ಈಗ ಸಪೋಸ್ 800 ಮಳಿಗೆ ಅಂದ್ಕೊಳ್ಳಿ, 800 ಜನ ಕೊಡಬೇಕು, 1400 ಜನ ಕೊಡಬೇಕಲ್ವಾ? ಈಗ ತನಿಖೆ ನಡೆದರೆ ಹೈ ಲೆವೆಲ್ ಕಮಿಟಿ ಆದರೆ ಇದು ಕೇವಲ ಒಂದು 20-30 ಹೆಸರುಗಳು ಬರ್ಬೋದು. ಅವಾಗ ಈಗ ಇವರು ಹೇಳ್ತಾ ಇದ್ರು ಸರ್, ಇಲ್ಲಿ ಹಳೆ ಶೌಚಾಲಯಗಳಿತ್ತು, ಇಲ್ಲ ಅಂತ ಹೇಳ್ತಿಲ್ಲ, ಅದೇನಾದರೂ ಶಿಥಿಲಾವಸ್ಥೆಗೊಂಡು ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ರಿನೋವೇಷನ್ ಮಾಡ್ತಿರಲ್ಲ ಇವರು, ಅಲ್ಲೊಂದು ಮಳಿಗೆನ ಸ್ಥಾಪನೆ ಮಾಡೋವಂಥದ್ದು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಇದೆಲ್ಲ ಅಧಿಕಾರಿಗಳ ಕಣ್ಣು ಕಾಣ್ತಿಲ್ವಾ? ರಿನೋವೇಷನ್ ಮಾಡೋವಂಥದ್ದು, ಅದನ್ನು ಬೇರೆಯವ್ರಿಗೆ ಬಾಡಿಗೆ ಕೊಡೋವಂಥದ್ದು, ಇದು ಕಾಣ್ತಿಲ್ವಾ ಅಥವಾ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅಂತಾನೆ? ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅವರು ಯಾವ ಪರಿಸ್ಥಿತಿನಲ್ಲಿ ಇದೆಲ್ಲ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಏನೇ ಆದರೂ ಅವ್ರಿಗೆ ಒಂದೇ ಇಂಟೆನ್ಷನ್ ಏನಂದರೆ ಮಾರ್ಕೆಟ್ ಹೊಡಿಬೇಕು ಅನ್ನೋದು ಒಂದು ಬಿಟ್ಟರೆ ಇನ್ನೇನು ಇಲ್ಲ. ಈ ಕಟ್ಟಡ ಹೀಗೆ ಬಿಟ್ಟರೆ ಇನ್ನು 50 ಅಲ್ಲ 60 ವರ್ಷ ಆದರೂ ಅಲ್ಲಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಮಾರ್ಕೆಟ್ ಹೊಡಿಬೇಕು ಅನ್ನೋಂಥ ಇಂಟೆನ್ಷನ್ ಇರುವಂಥವ್ರು ಯಾರಿಲ್ಲಿ ಅಂತ? ಕೆಲವು ರಾಜಕಾರಣಿಗಳು, ಕಾರ್ಪೊರೇಷನ್ ಅವರಿಗೆಲ್ಲ ಅವ್ರ ಲಾಭ ಏನಿದೆ ಅಂತ? ಕಮಿಷನ್ ಲಾಭ ಸಿಗುತ್ತೆ, ಅಂಗಡಿಗಳು ಜಾಸ್ತಿ ಆಗ್ತವೆ, ಎಲ್ಲದರಲ್ಲೂ ಅವ್ರಿಗೆಲ್ಲ ಇದು ಲಾಭಗಳು ಕಮಿಷನ್ ಇದ್ದೇ ಇರುತ್ತೆ. ಮೇನ್ ಈಗ 25 ವರ್ಷದಿಂದ ಹೇಳ್ತಾ ಇದ್ದಾರೆ ಈಗ ಬಿದ್ದೋಯ್ತದೆ ನಾಳೆ ಬಿದ್ದೋಯ್ತದೆ ಅಂತ. ಇದುವರೆಗೆ ಒಂದು ಡ್ರಾಪ್ ನೀರೆಲ್ಲೂ ಬರೋದಿಲ್ಲ. ಈ ಕಟ್ಟಡನ ಹೀಗೆ ಬಿಟ್ಟರೆ ಇನ್ನು 50 ಅಲ್ಲ 60 ವರ್ಷ ಹೋದರೂ ಅಲ್ಲಾಡೋ ಅವಕಾಶ ಇಲ್ಲ. ಸರ್, ಈಗ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ರಾಜಕಾರಣಿಗಳಿಗೆ ಮಾರ್ಕೆಟ್ ಹೊಡಿಬೇಕು ಅನ್ನೋವಂಥ ಒಂದು ಆಸೆ. ಕಾರಣ ಏನು ಅಂತಂದರೆ, ಅವ್ರಿಗೆ ಕಮಿಷನ್ ಬರ್ಬೋದು, ಮಳಿಗೆಗಳು ಜಾಸ್ತಿ ಆಗ್ಬೋದು, ಅಥವಾ ನಮ್ಗೆ ಅದರಿಂದ ಬೇರೆ ಏನಾದ್ರು ದುಡ್ಡು ಬರ್ಬೋದು ಅನ್ನೋದು ಆಸೆ. ಆದರೆ ಮೈಸೂರಿನ ಜನಕ್ಕೆ ಇಲ್ಲ, ಮಾರ್ಕೆಟ್ ಹೊಡಿಯುವಂಥದ್ದು ಬೇಡ. ಇತಿಹಾಸ ಪುಟಗಳಲ್ಲಿರುವಂಥ ಮಾರ್ಕೆಟ್ ಹಾಗೇ ಇರಲಿ, ಅದಕ್ಕೇನೋ ರಿನೋವೇಷನ್ ಇದ್ದರೆ ಬೇಕಾದರೆ ಸಣ್ಣ ಪುಟ್ಟದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ. ಸೊ ನೀವೇನು ಹೇಳ್ತೀರಾ ಅಂತ? ಇವಾಗ ಇದಕ್ಕೆ ಸಮೀಕ್ಷೆ ಪ್ರಕಾರ ಇನ್ನೂ 40 ವರ್ಷ ಇದಕ್ಕೆ ಗಟ್ಟಿಮುಟ್ಟಾದ ಆಯ ಇದೆ. ಹಾಗೂ ಇದು ಒಂದು ಅಂತಸ್ತಿನ ಕಟ್ಟಡ, ಬಹು ಅಂತಸ್ತಿನ ಕಟ್ಟಡ ಅಲ್ಲ. ಈ ಒಂದಸ್ತಿನ ಕಟ್ಟಡದಲ್ಲಿ ನಮಗೆ ಏನು ಅಪಾಯಗಳ ಸಂಭವಿಸುತ್ತೋ ಬಹಳ ಮಿನಿಮಮ್. ಜೊತೆಗೆ ರೆಗ್ಯುಲರಾಗಿ ಮೇಂಟೆನೆನ್ಸು ದೇವರಾಜ ಮಾರ್ಕೆಟ್ಗೆ ಅಗತ್ಯವಿದೆ. ಮೇಲ್ಗಡೆ ಮರಗಳು ಗಿಡಗಳೆಲ್ಲ ಬೆಳ್ಕೋತಾ ಇದೆ, ಸಸಿಗಳೆಲ್ಲ ಬೆಳೀತಾ ಇದೆ, ಅದನ್ನು ರೆಗ್ಯುಲರಾಗಿ ಮಾಡಬೇಕು. ಮಾರ್ಕೆಟ್ನ ಎಲ್ಲ ಗೇಟ್ಗಳಲ್ಲೂ ಹಣ್ಣಿನ ವ್ಯಾಪಾರಿಗಳು ಬದಿಗಳಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ಒಳಗೆ ಹೋಗೋದಕ್ಕೂ ಹೊರಗೆ ಬರೋದಕ್ಕೂ ಭಾಳ ತೊಂದರೆ ನಮ್ಗೆ ನಿರ್ಮಾಡುತ್ತೆ. ಇಲ್ಲಾಂದರೆ ನಮ್ಮ ದೇವರಾಜ ಮಾರ್ಕೆಟನ್ನು 9 ವಿಭಾಗವಾಗಿ ಯಾವುದನ್ನು ದೇವರಾಜನ ಮಾರ್ಕೆಟ್ನ ಮಹಾರಾಜರು ವಿಂಗಡಿಸಿದ್ರು ಅದು ಭಾಳ ಚೆನ್ನಾಗಿತ್ತು. ಕೆಲವರು ಹೇಳ್ತಾರೆ ಜಗಲಿ ಇದ್ಬಿಟ್ರೆ ಇದು ಪಾರಂಪರಿಕ ಕಟ್ಟಡನ ಅಂತ ಕೇಳ್ತಾರೆ ಕ್ವಶನ್ನು. ಬಟ್ ಅದಲ್ಲ, ಹಣ್ಣಿಗೆ ಹಾಗೂ ತರಕಾರಿಗೆ ವಿಶಾಲವಾದ ಜಾಗ ಬೇಕು, ಗಾಳಿ ಬೆಳಕಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಅವರು ಜಗಲಿಗಳನ್ನು ಕಟ್ಟಿದ್ದಾರೆ ವಿನಃ ಪಾರಂಪರಿಕ ಕಟ್ಟಡದ ದೃಷ್ಟಿಯಿಂದ ಇದು ಜಗಲಿ ಮಾಡಿಬಿಟ್ಟು ಇದು ಪಾರಂಪರಿಕ ಕಟ್ಟಡ ಅನ್ನೋ ಹಾಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಜಾಗದಲ್ಲಿ ಹಣ್ಣು ತರಕಾರಿಗಳನ್ನು ಮಾರೋದಕ್ಕೆ ಭಾಳ ಚೆನ್ನಾಗಿ ವಿನ್ಯಾಸವನ್ನು ಮಾಡಿ ಕೃಷ್ಣದೇವರಾಜ ಒಡೆಯರ್ ಮಹಾರಾಜರು ಅದನ್ನು ವಿನ್ಯಾಸ ಮಾಡಿ 9 ಭಾಗಗಳಾಗಿ, ಒಂದು ಕಡೆ ದಿನಸಿ, ಒಂದು ಕಡೆ ಬಟ್ಟೆ, ಒಂದು ಕಡೆ ಜವಳಿ, ಒಂದು ಕಡೆ ಪುಸ್ತಕದ ವ್ಯಾಪಾರ, ಒಂದು ಕಡೆ ಹಣ್ಣಿನ ಮಳಿಗೆಗಳು, ಒಂದು ಬಾಳೆಹಣ್ಣಿನ ಮಳಿಗೆಗಳು, ಇನ್ನೊಂದು ಕಡೆ ಕಟ್ಲರಿ ವ್ಯಾಪಾರಗಳು, ಇನ್ನೊಂದು ಹೂವಿನ ಮಳಿಗೆಗಳು, ತರಕಾರಿ ವಿಭಾಗ ಅಂತ 9 ವಿಭಾಗಗಳನ್ನಾಗಿ ಮಾಡಿ ನಮ್ಮ ದೇವರಾಜ ಮಾರ್ಕೆಟನ್ನು
ಇಡೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ನಂಬರ್ 1 ಅಂತ ಮಾರ್ಕೆಟನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇಡೀ ದೇಶದಲ್ಲೆಲ್ಲ ವಿದೇಶಿಯವರು ಸಹ ಇವತ್ತೊಂದು ದಿವಸ ಮಾರ್ಕೆಟನ್ನು ನೋಡಿ ಭಾಳ ಸಂತೋಷ ಪಡ್ತಾರೆ. 9 ವಿಭಾಗಗಳಾಗಿ ತುಂಬ ಅಂದರೆ ತುಂಬ ಪ್ಲ್ಯಾಂಡ್ ಆಗಿ ಕಟ್ಟಿರುವಂಥ ಮಾರುಕಟ್ಟೆ. ಇದನ್ನು ಹೊಡೆದಾಕೋದು ಅಂದರೆ ಬಹುಶಃ ಅದೇ ಸ್ಟ್ರಕ್ಚರ್ ಬರೋದಿಲ್ಲ. ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರು ಕಟ್ಕೊತಾರೆ, ಬೇಕಾದಷ್ಟು ಫ್ಲೋರ್ಗಳು ಕಟ್ಕೊಂತಾರೆ, ಬೇಕಾದಷ್ಟು ಮಳಿಗೆಗಳು ಕಟ್ಕೊತಾರೆ ಅಂತ. ಈ ಕಾರಣಕ್ಕೋಸ್ಕರನೇ ನೀವೆಲ್ಲನೂ ಕೂಡ ಅಷ್ಟೇ ಮಾರ್ಕೆಟ್ ಹೊಡಿಯುವಂಥದ್ದು ಬೇಡ ಅಂತಿದ್ರೆ ಹೇಗೆ? ಹೌದು, ನಿಜ ಸರ್. ಇದು ಪಾರಂಪರಿಕವಾದ ಕಟ್ಟಡ. ಇದನ್ನು ಉಳಿಸ್ಬೇಕು. ನಾವು ಉಳಿಸಿದ್ರೆ ಮುಂದಿನ ಜನ್ರೇಷನ್ ನೋಡ್ಬೋದು. ಇದನ್ನು ಒಂದು ಸತಿ ನೀವು ಡೆಮಾಲಿಷ್ ಮಾಡಿಬಿಟ್ರೆ ತಿರ್ಗಾ ಕಟ್ಟೋದೆಲ್ಲ ಅದು ಆಗೋದಿಲ್ಲ. ಇದನ್ನು ಏನಿದೆ ಅದಕ್ಕೆ ಉಳಿಸ್ಬೇಕು. ಈ ಪಾರಂಪರಿಕ ಕಟ್ಟಡವನ್ನು ಉಳಿಸ್ಬೇಕು ಅಂತ ನಾವು ವಿನಂತಿಸ್ತೀವಿ. ಸರ್, ನೀವೇನು ಹೇಳ್ತೀರಿ ಸರ್? ಸಂಬಂಧಪಟ್ಟಂಥ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ಈಗ ನೀವು? ಇನ್ನು ಹೊಡಿದರೆ ಹಾಗೆ ರಿಟೈನ್ ಮಾಡ್ಬೋದು. ಬಿಲ್ಡಿಂಗ್ ಚೆನ್ನಾಗಿದೆ, 40-50 ವರ್ಷದ ಬಾಳಿಕೆ ಬರುತ್ತೆ. ಓಡೆಲ್ಲ ದಪ್ಪಾಗಿದೆ. ಈಗೇನಾದ್ರು ಕಟ್ಟಿದ್ರೆ ಸ್ಯಾಂಡ್ ಹಾಕಿ ಕಟ್ತಾರೆ, ಬಿದ್ದೋಗುತ್ತೆ. ಇದರಲ್ಲಿ 5 ವರ್ಷ 10 ವರ್ಷನೂ ಬಾಳಿಕೆ ಬರಲ್ಲ. ಇದು 130 ವರ್ಷದಿಂದ ಇದೆ. ನೀವು ಮಾರ್ಕೆಟ್ ಒಳಗಡೆ ಹೋದರೆ ಕೊಳ್ತೋಗಿರೋ ಹಣ್ಣದ ವಾಸನೆ ಯಾವುದು ಬರಲ್ಲ, ಎಲ್ಲ ಚೆನ್ನಾಗಿದೆ. ಒಂದು ಚಿಕ್ಕ ಅಂಗಡಿಗೆ ಹೋದರೆ ಅಲ್ಲಿ ಕೊಳ್ತೋಗಿರೋ ವಾಸನೆ ಎಲ್ಲ ಬರುತ್ತೆ. ಇದು ಮಹಾರಾಜರು ತುಂಬ ಪ್ಲ್ಯಾನ್ ಮಾಡಿ ಕಟ್ಟಿರೋವಂಥದ್ದು. ಇದು ಹಾಗೆ ರಿಟೈನ್ ಮಾಡಬೇಕು ಅಂತ ನಮ್ಮ ಆಸೆ. ಸೇಮ್ ನೀವು ಹಂಗೆ ಯಾವುದಕ್ಕೆ ಮಾರ್ಕೆಟ್ ಹೊಡೆಯೋದು ಇಷ್ಟ ಇಲ್ಲ. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗು ಬಿದ್ದು 13 ವರ್ಷ ಆಗಿದೆ. ಅದಕ್ಕೆ ಅವ್ರು ಮನಸ್ಸೇ ಮಾಡಿಲ್ಲ, ಖಾಲಿ ಇರೋದನ್ನೇ ಅವ್ರು ರಿಪೇರಿ ಮಾಡಿಲ್ಲ. ಅದನ್ನು ಫಸ್ಟ್ ಮಾಡಿ ಅದನ್ನು ಜನಕ್ಕೆ ಒಂದು ಕೊಟ್ಟರೆ ಜನಕ್ಕೆ ನಂಬಿಕೆ ಬರುತ್ತೆ ಅದನ್ನು ರಿಪೇರಿ ಮಾಡೋದು. 13 ವರ್ಷದಿಂದ ಏನೂ ಆಗಿಲ್ಲ, ಹೇಗಿದೆಯೋ ಹಾಗೇ ಇದೆ. ಅದು ಏನೂ ಅದಕ್ಕೆ ರಿಪೇರಿ ಮಾಡಿದ್ರೂ ಹಾಗೆ ಚೆನ್ನಾಗಿದೆ. ಅದರಿಂದ ಬಿಲ್ಡಿಂಗ್ ಗಟ್ಟಿಯಾಗಿದೆ. ಈಗ ಸರ್, ಕೊನೆಯದಾಗಿ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರು ಹೇಳ್ತಾ ಇರುವಂಥದ್ದು 130 ವರ್ಷಗಳು ಆಲ್ರೆಡಿ ಆಗಿದೆ. ಇದುವರೆಗೂ ಕೂಡ ಅಷ್ಟೇ ಯಾವುದೇ ಒಂದು ನೀರು ಸೋರುವಂಥದ್ದು ಇಂಥದ್ದು ಯಾವುದೂ ಕೂಡ ಆಗ್ತಿಲ್ಲ. ಇನ್ನೂ ಸಮೀಕ್ಷೆಗಳ ಪ್ರಕಾರ 30-40 ವರ್ಷಕ್ಕೆ ಏನೂ ಕೂಡ ಮೋಸ ಇಲ್ಲ ಅಂತ ಹೇಳ್ತಿದ್ದಾರೆ. ಇಂಥ ಟೈಮ್ನಲ್ಲಿ ನೀವು ಕಟ್ಟಿ ಇನ್ನು ಯಾವುದೋ ಮಣ್ಣು ತೊಗೊಂಡು ಬಂದು ಹಾಕಿ ಅದು ಒಂದು 5-10 ವರ್ಷಕ್ಕೆ ಬಿದ್ದೋಗಿ ಈ ಅವಾಂತರಗಳು ಯಾವುದೂ ಬೇಡ, ನಮ್ಮ ಮಾರ್ಕೆಟ್ ಹಂಗೆ ಇರೋಕ್ಕೆ ಬಿಡಿ. ನಿಮ್ಮ ಕೈಲಿ ಆಯಿತು ಅಂತಂದರೆ ಸಣ್ಣ ಪುಟ್ಟ ಏನಾದರೂ ಡೆವಲಪ್ಮೆಂಟ್ ಮಾಡೋಂಗಿದ್ರೆ ಮಾಡಿ ಅಂತ ಹೇಳ್ತಿದ್ದಾರೆ. ಸರ್ ನಿಜ ಸರ್. ಈಗ ಏನೋ ನೀರು ಸೋರ್ತು ಎಲ್ಲೂ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯೇ ಆಗಿರ್ಬೋದು ಸರ್. ಎಲ್ಲೋ ಒಂಚೂರು ಸೋರ್ತು ಅಂದರೆ ನಾವು ಅದನ್ನ ಇಮಿಡಿಯೇಟ್ ಹೊಡೆದಾಕಲ್ಲ, ಒಂಚೂರು ರಿನೋವೇಷನ್ ಮಾಡಿ ನಾವು ಅದಕ್ಕೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ನಾವು ಮಾಡ್ಕೊತೀವಿ. ಅದೇ ಥರ ಹೆರಿಟೇಜ್ ಬಿಲ್ಡಿಂಗ್ಗಳು ಉಳ್ಕೊಬೇಕು ಸರ್. ನಮ್ಮ ಮಕ್ಳುಗಳಿಗೆ ಈ ಎಲ್ಲೋ ಫ್ರೆಂಚರು ಡಚ್ಚರು ಅವ್ರು ಮಾಡ್ರು ಅದು ಮಾಡ್ರು ಅನ್ನೋದು ಬಿಟ್ಟು ಈ ಸಿಲಬಸ್ಗಳಲ್ಲಿ ಹೆರಿಟೇಜ್ಗಳು ಈ ಮಹಾರಾಜರ ಬಗ್ಗೆ ಬರ್ತಿದೆ ಸೂಪರ್. ಅದೇ ಥರ ಈ ನೋಡಿ ನಮ್ಮ KR ಹಾಸ್ಪಿಟ್ಲ್ ಆಗಿರ್ಬೋದು, ಈ ಪಾರಂಪರಿಕ ಕಟ್ಟಡಗಳಿಗೆ ಯಾವೇ ಆಗಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಸಿಲಬಸಲ್ಲಿ ಕೊಟ್ಟರೆ ಮಕ್ಳು ಒಂಚೂರು ಓದಿಸಿದ್ರೆ ಬರಬೇಕು. ಎಲ್ಲೋ ಕರ್ಕೊಂಡೋಗು ಮಾಲ್ ಆಫ್ ಮೈಸೂರು ಎಲ್ಲನೋ ಕರ್ಕೊಂಡೋಗಿ ಮಕ್ಳನ್ನ ಸುತ್ತಾಡ್ಸೋಕ್ಕಿಂತ ಕರ್ಕೊಬನ್ನಿ ಮಕ್ಳುಗಳ್ನ, ಈಗಿನ ಜನ್ರೇಷನ್ ಮಕ್ಳುಗಳ್ನ ತೋರಿಸಿ ಈ ಥರ ಮಾರ್ಕೆಟ್ನ ತೋರಿಸಿ. ಈ ಥರ ಮಾರ್ಕೆಟ್ನ ಎಲ್ಲೂ ಇಡೀ ಏಷ್ಯಾ ಖಂಡದಲ್ಲಿ ಎಲ್ಲೂ ಈ ಥರ ಚಾನ್ಸೇ ಇಲ್ಲ. ಸೋರಿಸಿ ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಅವಕ್ಕೂ ಮುಂದಿನ ಜನ್ರೇಷನ್ಲಿ ಗೊತ್ತಾಗುತ್ತೆ. ಇವಾಗ ಈಗ ಜಸ್ಟ್ ಎಲ್ಲೋ ಒಂದು ಈಗ ಇಂಥ ಜನಸಂದಣಿ ಆಯಿತು, ಎಲ್ಲೋ ಒಂದು 4 ಜನಕ್ಕೆ ಏನೋ ಹೆಚ್ಚು ಕಮ್ಮಿ ಆಯಿತು, ಒಂದು ಇಟ್ಕೆ ಬಂದು ಒಂಚೂರು ಕೈಗೆ ಬಿಡ್ತು, ಅದನ್ನೇ ನೆಪ ಇಟ್ಕೊಂಡು ಈ ಜನರಿಗೆ ಪ್ರಾಣಕ್ಕೆ ಹಾನಿ ಇದೆ, ಜನರಿಗೆ ಇಲ್ಲಿ ಓಡಾಡ್ಬಿಟ್ರೆ ಸತ್ತೇ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಇದು ಮಾಡ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟು ಹೊಡೆದಾಕ್ಬಿಟ್ರೆ ಅದು ಆಗಲ್ಲ. ಅದು ಎಲ್ಲಿ ಏನು ಪ್ರಾಬ್ಲಮ್ ಇದೆ ಸರ್? ಈಗ ನಿಮ್ಮ ಮೈಸೂರಿನಲ್ಲೇ ಒಂದಷ್ಟು ಜನರಿಗೆ ಒಂದಷ್ಟು ಗುಂಪುಗಳಿಲ್ಲ, ಮಾರ್ಕೆಟ್ ಹೊಡಿಬೇಕು, ವಿನೂತನವಾಗಿ ಹೈಟೆಕ್ ಶೈಲಿಯಲ್ಲಿ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಆದರೆ ನೀವೆಲ್ಲ ಹೇಳ್ತಿರುವಂಥದ್ದು ಯಾವುದೇ ಕಾರಣಕ್ಕೂ ಬೇಡ, ತುಂಬ ಅಂದರೆ ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಇನ್ನು 30-40 ವರ್ಷ ಮಾರ್ಕೆಟ್ಗೆ ಏನೂ ಕೂಡ ಹಾನಿ ಇಲ್ಲ. ಅದನ್ನೇನು ಸಣ್ಣ ಪುಟ್ಟ ಶೌಚಾಲಯನೋ ಪಾರ್ಕಿಂಗ್ ವ್ಯವಸ್ಥೆ ನೀವು ಬೇಕಾದರೆ ಮಾಡಿ ಅಂತ ಹೇಳ್ತಿದ್ದೀರಾ. ಸಂಬಂಧಪಟ್ಟಂಥ ನಿಮ್ಮ ಕಾರ್ಪೊರೇಷನ್ ಇಲಾಖೆಗೋ ಅಥವಾ ನಮ್ಮ ಸರ್ಕಾರಕ್ಕೋ ನೀವು ನಮ್ಮ ನ್ಯೂಸ್ 18 ಮೂಲಕವಾಗಿ ಏನು ಹೇಳ್ತೀರಿ ಸರ್? ಈಗೇನು ಕಟ್ಟಡ ಇದೆ ಅದನ್ನು ದುರಸ್ತಿ ಮಾಡಲಿ. ಏನು ಇವರು ಅಕ್ರಮವಾಗಿ ಮಂಜೂರು ಮಾಡಿದರೆ ದ್ವಾರಗಳಲ್ಲಿ ಹೋಗಬೇಕಾದ್ರೆ ಸಾರ್ವಜನಿಕರು ಮಾರ್ಕೆಟ್ ಒಳಗೆ ಅಕ್ಕಪಕ್ಕದಲ್ಲಿ ಮಳಿಗೆಗಳು ಕೊಟ್ಟಿದ್ದಾರೆ. ಈ ರಾಜಕೀಯ ಶಿಫಾರಸಿನ ಮೇಲೆ ಅಂಥದ್ದೆಲ್ಲ ರದ್ದುಪಡಿಸಿ ಸಾರ್ವಜನಿಕರು ಯಾವುದೇ ಅಡೆತಡೆ ಇಲ್ಲದೆ ಮಾರ್ಕೆಟ್ ಪ್ರವೇಶಿಸಲು ಅನುಕೂಲ ಮಾಡಿಕೊಡಲಿ. ಮತ್ತು ಇಲ್ಲಿ ಮಾರ್ಕೆಟ್ ಒಳಗಡೆ 3.5 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿರೋ ಮಾರುಕಟ್ಟೆಗೆ 16,000 ಜನ ಬಂದು ಹೋಗೋ ಜಾಗಕ್ಕೆ ಸಾವಿರಾರು ಮಂದಿ ಅಂಗಡಿ ಮಾಲೀಕರು ಇರ್ಬೋದು, ನೌಕರರು ಇರ್ಬೋದು, ಇರೋ ಜಾಗದಲ್ಲಿ ಒಂದು ಮೂತ್ರಾಲಯನ ತೊಗೊಂಡೋಗಿ ಯಾವುದೋ ನೀವು ಬೋಟಿ ಬಜಾರಲ್ಲಿ ಆನೆ ಸರೋದ್ ಬೀದಿಲಿ ಇಟ್ಬಿಟ್ರೆ ಇವತ್ತು 30 ವರ್ಷ 40 ವರ್ಷದವ್ರಿಗೆಲ್ಲ ಡಯಾಬಿಟಿಕ್ಕು. ಅವರು ಪ್ರಕೃತಿ ಕರೆ ತೀರಿಸ್ಕೊಳ್ಳೋಕ್ಕೆ ದಿನ 100 ರೂಪಾಯಿ ಹೋಟ್ಲು ಕೊಡಬೇಕು, ಒಂದು ಕಾಫಿ 20 ರೂಪಾಯಿ, ಒಂದು 4 ಸಾರಿ ಹೋಯ್ತೀನಿ ಅಂದರೆ 80 ರೂಪಾಯಿ ಕೊಡಬೇಕು. ದಿನ ಹೋಗ್ತಾ ಇದ್ರೆ ಅವ್ರು ಸುಮ್ಮನೆ ಇರ್ತಾರ? ಏನೋ ಒಂದು ಜನ ಉಪಯೋಗಿಸ್ಕೊಡಿ. ನೀವು ಹೇಳ್ತಿರುವಂಥದ್ದು ಅನಧಿಕೃತವಾಗಿ ಯಾವೆಲ್ಲ ಮಳಿಗೆ ಅದನ್ನು ತೆರವು ಮಾಡಿ ಜನರ ಓಡಾಟಕ್ಕೆ ಅವಕಾಶ ಮಾಡಿಕೊಡಿ, ಶೌಚಾಲಯದ ವ್ಯವಸ್ಥೆನ ಇಮಿಡಿಯೇಟಾಗಿ ಒಂದು ಮಾಡಿ ಅಂತ ನೀವು ಹೇಳ್ತಿದ್ದೀರಿ. ಜೊತೆಗೆ ಒತ್ತುವರಿ ಏನಾಗಿದೆ ಅವೆಲ್ಲವನ್ನು ತೆರವುಗೊಳಿಸಬೇಕು. ತೆರವುಗೊಳಿಸಿಲ್ಲ ಅಂತಂದರೆ ಜನಗಳಿಗೆ ಸಾರ್ವಜನಿಕರಿಗೆ ಅಪಾರವಾದ ಹಿಂಸೆ ಆಗುತ್ತೆ, ತೊಂದರೆ ಆಗುತ್ತೆ, ಬವಣೆ ಪಡ್ತಾರೆ. ಇದನ್ನು ನೋಡಿಕೊಂಡು ನೀವು ಅಧಿಕಾರದಲ್ಲಿ ಇರಬೇಕಾ? ನೀವು ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಯಾಕೆ ಗಮನ ಹರಿಸಬಾರ್ದು? CM ಅವ್ರ ತವರು ಜಿಲ್ಲೆ ಬೇರೆ ಸರ್ ಇದು. ಹೌದು, ಅಂಥ ಜಾಗದಲ್ಲಿ CM ಅವ್ರ ತವರು ಜಿಲ್ಲೆ ಆಗಿರೋ ಜಾಗದಲ್ಲಿ ಈ ಥರ ನಾಗರಿಕರಿಗೆ ಸಮಸ್ಯೆಗಳು ತೊಂದರೆಗಳಾಗ್ತಿದ್ದಾರೆ. ಇದನ್ನೆಲ್ಲ ಪರಿಹರಿಸೋ ನಿಟ್ಟಿನಲ್ಲಿ ಯಾಕೆ ಚುನಾಯಿತ ಪ್ರತಿನಿಧಿಗಳು ಗಮನ ಹರಿಸಬಾರ್ದು?
ಅವ್ರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಏನು ಕಟ್ಟಡ ತೀರಾ ದುಸ್ಥಿತಿ ಇದೆ ಅದು ಉಳಿಸಿ ಅಂತ ನಾವು ಒತ್ತಾಯ ಮಾಡಲ್ಲ. ಭದ್ರತೆಯಿಂದ ಕೂಡಿರೋ ಕಟ್ಟಡನ ನೀವು ಕೆಡಗೋಕೆ ಹೋದರೆ ನಾವು ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತಾ? ಓಕೆ ಸರ್. ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ತೀರ್ಪು ಹೊರಬರಲಿದೆ. ಆ ತೀರ್ಪು ಏನು ಬರುತ್ತೆ ಅದನ್ನು ನಾವು ಅನುಸರಿಸ್ತೀವಿ. ಸಿದ್ದರಾಮಯ್ಯವ್ರು ಕೇಳಬೇಕು, ನಾವು ಜನ ಕೇಳಬೇಕು. ಮಾದರಿ ಈ ಪಾರಂಪರಿಕ ಕಟ್ಟಡ ಹೀಗೆ ಉಳಿಸಪ್ಪ ನೀನು. ಹಣ ಮಾಡಿರೋವೆಲ್ಲ ಎಲ್ಲರೂ ಮಾಡಿರೋದು ಸಾಕಾಗಿದೆ. ತೋರಿಕೆಗಾರರು ಇರಲಿ, ಕುಪ್ಪ ಇದ್ದಂಗಿರಲಿ, ಹಣೆಯಲ್ಲಿ ಕುಪ್ಪ ಇದ್ದಂಗಿದೆ ಇರಲಿ. ಈ ಇತಿಹಾಸ ನೀವು ಒಡೆದೋಟ್ ಹೊಸದಾಗಿ ಕಟ್ಟಿದ್ರೆ ಈ ರಾಜರು ಚೂರು ಕೊಡುಗೆ ಏನು ಕೊಟ್ಟರು ಮುಂಬಡಿ ಕಾಲದಿಂದ ವಿವಾದ ಪೂರ್ಣ ಇನ್ನು ಸೇರಿಸಿ ಅದೆಲ್ಲ ಹೊರಟೋಗಿ ನಿರ್ಧಾರ ಆಗುತ್ತೆ, ಅಲ್ಸೋಗುತ್ತೆ. ಇಷ್ಟು ದೇವರಾಜ ಮಾರ್ಕೆಟ್ದು ದೊಡ್ಡ ಇತಿಹಾಸ, ಅಲಿಖಿತ ಇತಿಹಾಸ. ಹಡ್ಬಡಿ ಹೇಳಬೇಕು, ಹೊಸ ಹುಡುಗರಿಗೆ ಗೊತ್ತಿಲ್ಲ. ಈ ದೇವರಾಜ ಮಾರುಕಟ್ಟೆ ಅಂತ ಏನಿದೆ ಸುಮಾರು 130ರಿಂದ 135 ವರ್ಷಗಳ ಇತಿಹಾಸ ಉಳ್ಳುವಂಥ ಮಾರುಕಟ್ಟೆ. ಇದು ತುಂಬ ಚೆನ್ನಾಗಿದೆ. ಇನ್ನು 40 ವರ್ಷಗಳ ಕಾಲ ಏನೂ ಕೂಡ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಅನಧಿಕೃತವಾಗಿ ಒಂದಷ್ಟು ಮಳಿಗೆಗಳಾಗಿದ್ದಾವೆ, ಓಡಾಟಕ್ಕೆ ಕಷ್ಟ ಆಗ್ತಿದೆ, ಶೌಚಾಲಯ ಇಲ್ಲ. ಇದೆಲ್ಲವನ್ನು ಕೂಡ ಸರಿಪಡಿಸಿ, ಅಕ್ರಮವಾಗಿ ಯಾರೆಲ್ಲ ಬಂದು ಮಳಿಗೆಗಳನ್ನು ಹಾಕ್ಕೊಂಡಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ತೆರವು ಮಾಡಿಸಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಈ ಮಾರ್ಕೆಟನ್ನು ಹೊಡೆದು ಹೊಸದಾಗಿ ನಾವು ಕಟ್ತೀವಿ, ಹೈಟೆಕಾಗಿ ಕಟ್ತೀವಿ ಅಂತಂದರೆ ನಾವು ಯಾರೂ ಕೂಡ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.